ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇವತ್ತು ನಾನು ಸಿಂಪಲಾಗಿ ಏನು ಸಾರು ಮಾಡದಿದ್ದಾಗ ಸೊ ಚಟ್ನಿ ಮಾಡಿ ತಿನ್ನೋದು ಸ್ವಲ್ಪ ಒಳ್ಳೆಯದು. ಸೊ ಇಲ್ಲಿ ಸಿಂಪಲಾಗಿ ಈಸಿಯಾಗಿ ಟೊಮೊಟೊ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಎಣ್ಣೆ ಕಾದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿದ್ದೀನಿ. ಅದರ ಜೊತೆಗೆ ಒಂದು 2 ಚಿಕ್ಕ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಕಂದು ಬಣ್ಣಕ್ಕೆ ಬರೋ ಥರ ಸೊ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಸೊ ಇಲ್ಲಿ ಈರುಳ್ಳಿ ಹುರಿಬೇಕಾದ್ರೆ ಹಸಿ ವಾಸನೆ ಸ್ವಲ್ಪ ಹೊತ್ತು ಹೋಗಬೇಕು. ಅದಾದಮೇಲೆ ಸೊ ಮೀಡಿಯಮ್ ಬ್ರೌನ್ ಆಗಿ ಫ್ರೈ ಆಗಿದೆ. ಸೊ ಈಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊತೀನಿ ನಾನು. ಸಿಮ್ಮಲ್ಲಿ ಇಟ್ಕೊಂಡು ಈಗ ಹುರಿದಿರುತ್ತಂತಹ ಈರುಳ್ಳಿನ ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಸೊ ಇಲ್ಲಿ ನೋಡಿ, ಅದೇ ಥರ ಉಳಿದಿರೋವಂತಹ ಎಣ್ಣೆಗೆ ನಾನು ಸೇಮ್ ಮೀಡಿಯಮ್ ಸೈಜಷ್ಟು 2 ಟೊಮೊಟೊನ ಕಟ್ ಮಾಡಿ ಸ್ಲೈಸಸ್ ಆಗಿ ಸೊ ಎಣ್ಣೆಯಲ್ಲಿ ಈ ಥರ ಸಾಫ್ಟಾಗಿ ಹುರ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಹುರಿದಾದ್ಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಸೊ 2 ಈರುಳ್ಳಿ ಮತ್ತು ಮೆಣಸಿನ್ಕಾಯಿ 1-2, ಟೊಮೊಟೊ 2 ಸೊ ಕಟ್ ಮಾಡಿ ಫ್ರೈ ಮಾಡಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೊ ಅದು ತಣ್ಣಗಾದಮೇಲೆ ಸೊ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇಲ್ಲಿ ಇದ್ರ ಜೊತೆಗೆ ನಾವು ಬೇಕಾದರೆ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ನಾನು ಹಾಕ್ಕೋಬೋದು. ಸೊ ಇಲ್ಲಿ ನಾನು 2 ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹುರಿದಿರ್ಕೊಂಥ ಈರುಳ್ಳಿ, 2 ಟೊಮೊಟೊ, ಅದರ ಜೊತೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ, ಸ್ವಲ್ಪ ಉಪ್ಪು. ಸೊ ಇದು ತಣ್ಣಗೆ ಹಾಕಬೇಕು. ತಣ್ಣಗಾದ್ಮೇಲೆ ಸುಮ್ಮನೆ ಒಂದು ರೌಂಡ್ಗೆ ಮಿಕ್ಸಿಗೆ ಹಾಕಬೇಕು. ತುಂಬ ಜಾಸ್ತಿ ಹೊತ್ತು ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ, ಅನ್ನದ ಜೊತೆ ಟೇಸ್ಟ್ ಸಿಗಲ್ಲ. ಸೊ ಇಲ್ಲಿ ನಾವು ಜಸ್ಟ್ ಒಂದು ರೌಂಡ್ ಕೊಡಬೇಕಷ್ಟೇ ಮಿಕ್ಸಿಯಲ್ಲಿ ಹಾಕಿದಾಗ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಏನು ಸಾರು ಇಲ್ಲದೆ ಇದ್ದಾಗ ನಮ್ಮ ಮಹಿಳೆಯರಿಗೆ ಒಂದು ಈಸಿ ಆದಂಥ ಚಟ್ನಿ ಇದು. ಸೊ ಈರುಳ್ಳಿ ಚಟ್ನಿ. ಸೊ ಎಲ್ಲ ನೀವು ಟ್ರೈ ಮಾಡಿ, ಅನ್ನದ ಜೊತೆ ತಿನ್ನಿ, ಮಜಾ ಮಾಡಿ. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ರೌಂಡ್ ಮಿಕ್ಸಿಗೆ ಹಾಕೋಣ. ಸೊ ಇಲ್ಲಿ ನೋಡಿ, ಚಟ್ನಿ ರೆಡಿ ಆಗಿದೆ. ಸೊ ಇಲ್ಲಿ ನಾವೊಂದು 2-3 ಜನ ತಿನ್ನೋವಂಥರದ್ದಿದೆ. ಸೊ ಇಲ್ಲಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ.